ಇನ್ನೂ ಮೆಡಿಸಿನ್ಸ್ ತಂದಿಲ್ವಾ? 5 ನಿಮಿಷ ಬಂದ್ಬಿಡ್ತಾರೆ ನೋಡಿ, ನೀವು ಇನ್ನೂ ಲೇಟ್ ಮಾಡಿದ್ರೆ ಪೇಷಂಟ್ ಪ್ರಾಣಕ್ಕೆ ತೊಂದರೆ. ಆಮೇಲೆ ಇಷ್ಟು ದಿನ ಪ್ರಯತ್ನ ಪಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ. ಆದಷ್ಟು ಬೇಗ ತರಿಸೋ ವ್ಯವಸ್ಥೆ ಮಾಡಿ. ಅಳಿಯಂದಿರೆ ಏನು ಹೇಗೆ ಹೇಳ್ತಾ ಇದ್ದಾರಲ್ಲ, ಅತಿಥಿಗೆ ಇನ್ನೊಂದ್ಸಲ ಫೋನ್ ಮಾಡಿ. ಅವಾಗಿಂದ ಟ್ರೈ ಮಾಡ್ತಾರೆ ಇನ್ನೊಂದ್ಸಲ ಮಾಡಿ, ಪರವಾಗಿಲ್ಲ. ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ ದೇವ್ರಿ, ಏನಪ್ಪ ಇದು ಹೊಸ ಹೊಸ ಸಮಸ್ಯೆ. ಇವಳಿಗೆಲ್ಲ ಹೋದ್ಲು. ಸಾಯಿನಾಥ, ನೀನೇ ಕಾಪಾಡಬೇಕಪ್ಪ. ಅದೇಮ್ಮ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ? 5 ನಿಮಿಷ ಬಂದ್ಬಿಡ್ತಾಳೆ. ಯಾಕೆ ಪುಟ್ಟ, ನನ್ನೋಡ್ ಭಯ ಆಗ್ತಿದ್ಯಾ? ಅಂದ್ರೆ ನಿನ್ ಮುಖ ಭಯ ಪಡೋಷ್ಟು ವಿಕಾರವಾಗಿದ್ಯಾ? ಸಾರಿ, ನೀನ್ ತುಂಬಾ ಸುಂದರವಾಗಿದ್ಯಾ, ಅದ್ರಲ್ಲಿ 2 ಮಾತಿಲ್ಲ. ನಿನ್ನ ಮನ್ಸು ತುಂಬಾ ಕ್ರೂರವಾಗಿದೆ. ಎಂತವ್ರು ನೀನು ನೋಡಿ ಭಯ ಪಡ್ತಾರೆ. ಆದ್ರೆ ನಾನ್ ಭಯ ಪಡಲ್ಲ. ನನಗ್ ನಿನ್ ಜೊತೆ ಮಾತಾಡೋಷ್ಟು ಟೈಮ್ ಇಲ್ಲ, ಹೋಗ್ಬೇಕು. ಬಿಡೆ. ಅಷ್ಟು ಸುಲಭವಾಗಿ ನಿನ್ನ ಹೋಗೋದಕ್ಕೆ ಬಿಟ್ಬಿಡ್ತೀನ? ನಿನ್ನ ಕತೆಗಳನ್ನ ಕೇಳೋದಕ್ಕೆ ನನಗೂ ಟೈಮ್ ಇಲ್ಲ. ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಹೋಗೋದಕ್ಕಾಗತ್ತೆ ಅಲ್ವಾ? ಕೊನೆಗೂ ಸಿಕ್ಬೀಳ್ಬೇಕಾಯ್ತಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?